ವೇದಿಕೆ ಮೇಲೆ ಇರತಕ್ಕಂತಹ ಪಕ್ಷದ ಎಲ್ಲ ಹಿರಿಯರು ಹಾಗೆ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರೋ ಹಾಗೆಯೇ ನಾಡಿದ್ದು ಅಂದರೆ 27 ಶನಿವಾರ ನನ್ನ ಒಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದೀನಿ. ಜಿಲ್ಲೆಯ ಎಲ್ಲ ನಾಯಕರುಗಳು ಜೊತೆಗೆ ನಮ್ಮ ಜಿಲ್ಲೆಯ ಸಚಿವರು ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವರು, ಹಾಗೆ KPCCಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಸರ್ ಅವರು, ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಸರ್, ಹಾಗೆ ನಮ್ಮ ಪಾರ್ಲಿಮೆಂಟಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೆ ಎಲ್ಲ ನಮ್ಮ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ತಯಾರಿಯನ್ನು ನಡೆಸಿದ್ದೀವಿ. ಈಗಾಗಲೇ ನನಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನನಗೀಗಾಗಲೇ ಜನರೊಟ್ಟಿಗಿನ ಒಂದು ಅನುಭವ, ಅವರೊಟ್ಟಿನ ಒಂದು ಕೆಲಸ ಮಾಡ್ತಕ್ಕಂಥ ಅನುಭವ ನಿಂಗಾಗಲೇ ಇರೋದ್ರಿಂದ ಈ ಒಂದು ಸಂಘಟನೆ ವಿಚಾರದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ಸಿನ ಒಂದು ಮಹಿಳಾ ಸಂಘಟನೆಯಲ್ಲಿ ನನ್ನದೇ ಆದಂಥ ಒಂದು ರೀತಿಯ ನನ್ನ ಎಲ್ಲ ಮಹಿಳಾ ಮುಖಂಡರ ಒಂದು ಸಾರಥ್ಯದಲ್ಲಿ ನಾನಿವತ್ತು ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ತೊಡಗಿಸ್ಕೊಂಡಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮ ಮೂಲಕ ನಾನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಾನೀಗಾಗಲೇ ಅಂದ್ಕೊಂಡಿದ್ದಿಷ್ಟೇ, ಪ್ರತಿದಿನ ಕಾಂಗ್ರೆಸ್ ಕಚೇರಿಗೆ ಬಂದು, ಈಗ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಪಕ್ಷದ ಕಚೇರಿಗೆ ಬಂದು ಕಚೇರಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಏನು ಸಂಘಟನೆಯಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದಾರೋ ಅದೇ ರೀತಿಯೇ ಮಹಿಳಾ ಸಂಘಟನೆ ಅಥವಾ ಮಹಿಳಾ ಅಧ್ಯಕ್ಷರ ಕಚೇರಿ ಇವತ್ತು ನಮ್ಮ ಪಕ್ಷದ ಇದರಲ್ಲಿದೆ. ಅದು ದಿನವಿಡೀ ಕೂಡ ಏನು ದಿನದಲ್ಲಿ ಒಂದು ಸಲನಾದರೂ ಕಚೇರಿಗೆ ಬಂದು ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳಾ ಮುಖಂಡರನ್ನ ಕರೆದು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು, ಯಾವ ರೀತಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂಥೇಳಿ ವಿಚಾರವಾಗಿ ನಾನು ಇವತ್ತು ತೊಡಗಿಸ್ಕೊಳ್ತೀನಿ ಅಂತ ಹೇಳ್ತೀನಿ ಸರ್.